ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಮ್ಮ ಅಕ್ಕ ಮತ್ತು ನಮ್ಮ ಕಸಿನ್ಸ್ ಬರ್ತಿದ್ದಾರೆ. ಸೊ ಈಗ ನಾವು ಮೀನಾಕ್ಷಿಪುರ KRS ಮೀನಾಕ್ಷಿಪುರ ಹೋಗ್ತಾಯಿದ್ದೀವಿ. ಸೊ ಈಗ ರೆಡಿಯಾಗಿ ಹೋಗ್ತಾಯಿದ್ದೀನಿ. ನನಗೂ ಹುಷಾರಿಲ್ಲ, ಬಟ್ ಆದರೂ ಹೋಗ್ತೀನಿ. ಸುತ್ತಾಡೋದಂದರೆ ಇಷ್ಟ ನನಗೂ. ಈಗ ಶೂ ಹಾಕೊಂಡು ಅವ್ರು ಬರ್ತಾಯಿದ್ದಾರೆ. ಈಗ ಆನ್ ದಿ ವೇ, ಇಲ್ಲೇ ಮನೆ ಹತ್ರನೇ ಬರ್ತಾರೆ, ಅವ್ರ ಜೊತೆ ಹೋಗ್ತೀನಿ. ಸೊ ಇವತ್ತಿನ ನನ್ನ ಔಟ್ಫಿಟ್ ಬಂದು ತೋರಿಸ್ತೀನಿ. ಈ ಥರ ಏನಿಲ್ಲ ಇವತ್ತಿನ ಔಟ್ಫಿಟ್. ಶೂ ಮನೆಯೆಲ್ಲ ಫುಲ್ ಮೆಸಿ ಆಗಿದೆ. ಈಗ ಕಾಣಿಸ್ತಿದ್ದೀನಿ ಸಿಂಪಲ್ಲಾಗಿ. ಹಾಯ್ 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 ತಗೋ ಹಿಡ್ಕಾಗ್ಲೆ ಬರ್ತೀನಿ. ಲಾಕ್ ಓಪನ್ ಆಗಿಲ್ಲ, ಅಲ್ಲೇ ಮಾಡಬೇಕು. ನಿಂಗೆ ಗೊತ್ತಿಲ್ವೇಣ? ಹಾಯ್ 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 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಮಾಡ ಪ್ರಜೋ, ಹಾಯ್ ಮಾಡೋ. ಚಲೋ ಇಲ್ಲೇ ಪುಟ್ಯಾಕ ಕಾರ್ ಓಡಿಸ್ತಿದ್ದೀರಿ, ಕೊಡ್ತೀರ ಕಾರ್ ಓಡಿಸ್ತಿದ್ದೀರಿ. ನೆಟ್ಟಗೊಂದು ಗಾಡಿ ಓಡ್ಸಕ್ ಬರಲ್ಲ, ಕಾರ್ ಓಡಿಸ್ತಾಳಂತೆ. ನಿಮ್ನೆಲ್ಲ ಕರ್ಕೊ ಹೋಗ್ತಿಲ್ವಾ ನಾನು? ಏ ಏನ್ ಹೇಳ ನೋಡಿರ್ತೀರಾ, ಇವಳು ನಮ್ಮ ಪಾಂಡಿಚೇರಿಗೆಲ್ಲ ಬಂದಿದ್ದು ಇವಳು. ಮತ್ತೆ ಪಾಂಡಿಚೇರಿ ಇದು ಅಂದ್ರೆ ಪಾಂಡಿಚೇರಿ ಟ್ರಿಪ್ ಹೋಗಿದ್ದಾಗ ಹೋಗಿದ್ದು ಅಂತ ಹೇಳೋ. ಫೇಮಸ್ ದೇವಸ್ಥಾನ ಪಿರಿಯಾಪಟ್ಟಣದ ಮಸಾಡಿ ಕಂಬದ ದೇವಸ್ಥಾನಕ್ಕೆ ಹೋಗಿದಾಗ ಬಂದಿದ್ಲಲ್ಲ, ಅವಳೇ ಇವಳು ಭೂಮಿ ಅಂತ. ಇವಳು ನಮ್ಮ ಅಕ್ಕ, ಗೊತ್ತಿರ್ತದೆ. ಅವನು ಹೊಸದಾಗಿ ಗೊತ್ತಿರೋದು ಪ್ರಜ್ಜು, ಇವರ ಹಸ್ಬೆಂಡ್. ಮಕ ಮುಚ್ಕ ನಾಚ್ಕೊತಿರೋದವಳು. ಸುಳೇನೋ ಹೇಳ್ಬೇಕಂದ್ರೆ ನಿನ್ಗಿನ್ನ ಸೂಪರ್ ಆಗಿ ವಿಡಿಯೋ ಮಾಡಿರ್ತೀನಿ ನೋಡು. ನೋಡೋಣ. ನಮ್ಮ ಡ್ರೈವರ್ ಸ್ವಲ್ಪ ಹೆವಿ ಆಗ್ಬಿಟ್ಟಿದ್ದಾರೆ. ಅವರು ಕುಡಿದಿನೇ ಹೆವಿ ಆಗ್ಬಿಟ್ಟಿದ್ದಾರೆ. ಇಲ್ಲ ಮಕ್ಕ ಕುಡ್ಕೊಂಡು ಹೆವಿ ಆಗ್ಬಿಟ್ಟಿದ್ದಾರೆ. ಅಯ್ಯಬೂಸ ಅಯ್ಯಬೂಸ ನೋಡಿ ಹೆಂಗಾಗಿದೆ ಗಾಳಿಗೆ. ತಿನ್ಕೊಬಿಡು ಆಯ್ತಾ, ಆಮೇಲೆ ನಾನು ಬೇಡ. ಅಲ್ಲ ಅವನೇನು ತಿಂದೇರಂಗ್ ಕರ್ಕ ಬಂದಿದ್ಯಲ್ಲ. ಥೂ ಇಲ್ಲ ಬಾಬು, ಮೀನ್ ತುಂಬಾನೇ ಶಕನ ಹೇಳಿದ್ದು ಮೀನ್ ಸಿಗ್ತದೆ ಬಾ ಅಂತ. ಮೀನ್ ಸಿಗ್ತದೆ, ಬಟ್ ಅದೇ ಕಡೆ ಸಿಗ್ತದ ನಂಗೆ ಗೊತ್ತಿಲ್ಲ. ಇಲ್ಲ ಅಲ್ಲೇ ಸಿಗ್ತದೆ ಅಂತ ಹೇಳಿದ್ದು. ಮೀನ್ ತಿನ್ಸ ಕರ್ಕ ಈಗ ಹೇಳ್ತದ ಅಕ್ಕ ಫುಟೇಜ್ ಕೊಡೋದು ಹೆಂಗೆ, ಕಂಟೆಂಟ್
ಕೂತ್ಕೊಳ್ಳೋದು ಹೆಂಗೆ ಬಿಗ್ ಬಾಸ್ ಇವಳು ನಾವು ಒಂದ್ಸರಿ ಮಾತಾಡ್ತೀವಿ ಬಿಗ್ ಬಾಸ್ ಮಾಡೋದು ಅಂತ ಒಂದ್ಸತಿ ಮಾಡೋದು ಅಂತ ಹೊಸ ಮನೇಲಿ ಮಾಡೋದ ಈಗ ನಮ್ಮ ಹಾ. ಹೊಸ ಮನೇಲಿ ಬಿಗ್ ಬಾಸ್ ಆಡೋದ ಹಾ. ನಾನ್ ಬಿಗ್ ಬಾಸ್ ಯಾಕಪ್ಪ ಅದಕ್ಕೆ ಎಲ್ಲರೂ ಮಾತಾಡ್ತೀವಲ್ಲ ಎಲ್ಲರೂ ಬಿಗ್ ಬಾಸ್ ಯಾರ ಮನೆಗೆ ಬರ್ದಿರೋರು ಬಿಗ್ ಬಾಸ್ ನಾವೆಲ್ಲ ಕಂಟೆಸ್ಟೆಂಟ್ ಹಂಗೆಲ್ಲ ನಮ್ಮಪ್ಪ ಬಿಗ್ ಬಾಸ್ ಎಸ್ ಕಾರ್ಕಾರ ಸರ್ಸರೇ ಹೇಳ್ಬೇಕು ಅದ್ರಲ್ಲಿ ನಿನಗೆ ಹೇಳ್ತಿದ್ದಾರೆ ಪಕ್ಕ ಆ ಬಡದು ಕಸ ಗುಡಿಸ್ಬೇಕು ಅಲ್ಲಿ ಮಲ್ಕೊಂಡು ನೋಡಲ್ಲಿ ತಿನ್ಬಿಟ್ಟು ಹೋಗಿ ದನ ಬಿದ್ದೋಳು ಎದಳು ನೋಡಿದ ಅಂತ ಅನ್ಸ್ಕೊಂಡಿರೋಳು ಯಾರು ಹೇಳು ಇಷ್ಟು ವರ್ಷದಿಂದ ಅನ್ಸ್ಕೊಂಡಿರೋಳು ಯಾರು ಅದನ್ನ ಹೇಳು ಜಾಸ್ತಿ ವಿಡಿಯೋದಲ್ಲಿ ಸುಮ್ಮನೆ ಬ್ಯಾಗ್ ಬಂದಂಗ್ ಮಾತಾಡ್ಬೇಡ ನೀನು ಈ ತರ ನಾವು ಒಬ್ಬರಿಗೆ ನಾನು ಬೈಸ್ಕೊಂಡಿಲ್ಲ ಬೈಸ್ಕೊಂಡು ಕೆಲಸದ ವಿಷಯ ಗೂಬೆ ಮಾಡೋದಕ್ಕೆ ಎಸ್ ಅದು ಸ್ವಲ್ಪ ಅದು ಇರೋದೇ ಹೇಳಿರ್ತಾರೆ ಅದಕ್ಕೆ ಏನ್ ಬೇಜಾರಿಲ್ಲ ಸೊ ನೀನೇ ಅವೆಲ್ಲ ನನಗೂ ಹಂಗೆಲ್ಲ ಹೇಳಲ್ಲ ನನ್ ಕೈಲಿ ಮಾಡ್ಸಕ್ ಹೋಗಲ್ಲ ನಮ್ಮಪ್ಪ ಅಂತ. ಅಯ್ಯೋ ಇವಳು ಮಾಡಲ್ಲ ಅಷ್ಟೇ ಸೋಂಬೇರಿ ಪಡೆಯೋದು ಅಂತ ಏನೋ ಒಂದು ನಾಟ್ ಸೋಂಬೇರಿ ಸೋಂಬೇರಿ ಲೇಜಿ ಲೆಜೆಂಡ್ ತರ ನಾನು ನನ್ನೇ ಬಿಟ್ಬಿಟ್ಟು ಬಂದಿದ್ದೀರಲ್ಲ ನೀವಿಬ್ರು ಡಬ್ಬ ಫೋನ್ ತಗೊಂಡ್ ಬಾ ನನ್ನೇ ಡಬ್ಬ ಫೋನಲ್ಲ ನೋಡಿ ಸ್ಟೋರೇಜ್ ಜಾಸ್ತಿ ಆಗಿದೆ ವಾವ್ ಹಾ ಬಿಡಿಯಕ್ಕ ಸಕ್ಕದಾಯ್ತೆ ಮಾತ್ರ ಪ್ಲೇಸು ಕೊನೆಗೂ ನನ್ನಿಂದ ನೀನು ಇವತ್ತು ಇದನ್ನ ಎಕ್ಸ್ಪ್ಲೋರ್ ಮಾಡಕ್ಕಾಗಿದ್ದು ಗೊತ್ತಾಯ್ತಾ ಎಂಥದ್ದು ಇಲ್ಲ ಎಂಥದ್ದು ಇಲ್ಲ ಸರ್ ಏನಕ್ಕ ಅಕ್ಕ ಇದು ವಾಟರ್ ಪ್ರೂಫಾ ಅಣ್ಣನ್ ಕೇಳು ಇದು ಮೊನ್ನೆ ಕೊಟ್ಟಿಗೆ ಹೋಗಿದ್ದಲ್ಲ ನೋಡಿ ನನ್ನ ಫೋನ್ ಏನೂ ಆಗಲ್ಲ ಇಲ್ಲಿ ನಂದು ಹೋಗ್ತೇನೆ ಅವ್ರು ಮುಂದೆ ಬತ್ತಿದಂಗೆ ತಿರ್ಗಾ ಮೂವ್ ಮಾಡು ಮಾಡಿ ಈಗ ಈಗ ನಿಂತು ಸಾಕು ಬರ್ಲಿ ಹಾಂ ಹಾಂ ಸ್ಕೂಟ್ರ್ ಬರ ಇದೇನ್ BMTC ಬಸ್ ಡೋರ್ ಹತ್ರ ಹಿಂಗೆ ಓಡ್ ಬಂದ್ ಅನ್ಕೋತಾ ಇದೀರಾ ಯಾಕಡ ನಾವಿವಾಗ ಇಲ್ಲಿ ಮಟನ್ ಚಾಕ್ನ ಫಿಶ್ ತವಾ ಫ್ರೈ ತಿನ್ನಕ್ಕೆ ಬಂದಿದ್ದೀವಿ ಇಲ್ಲಿ ಕೆರೆಸಿಂದ ಮುಂದೆ ಕೆರೆಸೆ ಆಲ್ಮೋಸ್ಟು ಯಾರ್ಯಾರು ಎಲ್ಲ ನೀವು ವೆಜ್ಜು ಅವರು ನಾನ್ ವೆಜ್ ಒಬ್ಬಳೇ ವೆಜ್ ಇವತ್ತು ವಡೆ ಹುಡ್ಕದ ಅಂತ ವಾಡೆ ಸೊ ಇಲ್ಲಿ ಚಾಕ್ನ ಇಲ್ವಂತೆ ಖಾಲಿ ಆಗಿದೆ ಚಾಕ್ನ ಖಾಲಿ ಆಗೈತೆ ಅಲ್ಲಿ ಮುಂದೆ ಇದೆಯಂತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ವಾಕಬಲ್ ನಡ್ಕೊಂಡು ಹೋಗೋದ ಹಾಂ ನಡ್ಕೊಂಡು ಅಲ್ಲಿ ಮುಂದೆ ಹೋದ್ರೆ ಇದೆಯಂತೆ ಅಲ್ಲಿಗೆ ಹೋಗ್ತಾ ಇದೀವಿ ಈಗ ಎಲ್ಲಿ ಮುಂದೆಗಡೆ ಇಲ್ಲಿಂದ ಮುಂದೆ ಅಂದ್ರೆ ಅದೆಲ್ಲೋ ಇನ್ನೊಂಚೂರು ಮುಂದೆ ಅಂತ ಹೇಳೋರು ಅಲ್ಲಿಗೆ ಯಾರು ಹೇಳಿದ್ದು ಹಾಂ ಯಾರು ಹೇಳಿದ್ದು ಡಿ ಬಾಸ್ ಚಾಕ್ನ ಸೆಂಟರ್ ಏನಂದೆ ಹಂಗಂದ ಅಲ್ಲಿ ನಿಮ್ಮ ಹಸ್ಬೆಂಡ್ ಹೋಯ್ತಾ ಇದಾರೆ ನೋಡಿ ಡಿ ಬಾಸ್ ಚಾಕ್ನ ಸೆಂಟರ್ಗೆ
ಅವ್ರು ಅಲ್ಲಿಗೆ ಕಡೆ ಹೋಯ್ತಿರೋದು ಡಿ ಬಾಸ್ ಚಾಕ್ಲೇಟ್ ಸೆಂಟರ್. ಇಲ್ಲೂ ಇಲ್ವಂತೆ, ಖಾಲಿ ಆಗೈತೆ. ಡಿ ಬಾಸ್ ಚಾಕ್ಲೇಟ್ ಸೆಂಟರಲ್ಲೂ ಖಾಲಿ ಖಾಲಿ. ಇಲ್ಲಿ ಐತಂತ ಪಿಸ್ ಇದೆ ಇಲ್ಲಿ ಅಷ್ಟೇ, ಚಾಕ್ರ ಇಲ್ಲ. ಫಿಶ್ ತವಾ ಫ್ರೈ ಯಾವ್ದು ಚೆನ್ನಾಗಿರ್ತದೆ ಅದು? ಜಿಲೇಬಿ. ಕಮ್ಮಿ ಇರೋದು ಏನೇನು ಹೇಳಿರೋದು? 4 ಜಿಲೇಬಿ ಮತ್ತೆ ಒಂದು ಬೋನ್ಲೆಸ್ ಫಿಶ್ ಕಬಾಬ್, 4 ಜಿಲೇಬಿ ತವಾ ಫ್ರೈ ಮತ್ತೆ ಒಂದು ಫಿಶ್ ಕಬಾಬು, ಆಮೇಲೆ ಕಬಾಬು, ನಳ್ಳಿ ಹೇಳಿದ್ರಾ? ಹೇಳಿದ್ರ ನಳ್ಳಿ? ನಳ್ಳಿ. ಇಷ್ಟು ಹೇಳಿದೀವಿ. ಇವಾಗ ಬರುತ್ತೆ ಈಗ ಕುತ್ಕೊಳ್ಳೋದು. ನಳ್ಳಿ ಹೇಳಿಲ್ಲ, ಹೇಗೆ ಹೇಳೋನೆ? ಹ್ಞೂ ಹೇಳ್ದ. ನಾನು ಇವಳು ಈಗ ವೆಜ್ ಇವಳು ಇವತ್ತು, ಅದಕ್ಕೆ ಪ್ಲೇಸ್ ಅಥವಾ ಚುರುಮುರಿ ಜೋಳ ಆ ಥರ ತರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ತಗೋಬೇಕಿತ್ತು, ಅಲ್ಲಿ ನೋಡಿದ್ವಲ್ಲ ಒಂದು ಮಾವಿನಕಾಯಿ ಚುರುಮುರಿ ಜೋಳ ಎಲ್ಲ ಅಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಬರೀ ನಾನ್ ವೆಜ್, ಫಿಶ್, ತವಾ ಫ್ರೈ, ಚಿಕನ್, ಮಟನ್. ಅದೊಂದೇನೋ ಇರೋದು. ತಗೊಂಡು ಏನ್ ತಗೊಂಡವಳೆ ಪ್ಲೇಸ್ ಮೂಂಗ್ ದಾಲ್. ಅದಕ್ಕೆ ನಾವು ಮುಸ್ರೆ ಅಂತೀವಿ, ಅಲ್ವಾ ಮುಸಾರೆ ಅಂತಾರೆ. ಅದಕ್ಕೆ ಗೊತ್ತಿಲ್ಲ ಪ್ರಾಪರ್ ಅದ್ರ ಹೆಸರೇನು ಅಂತ. ನಾವು ಸ್ಕೂಲ್ ಟೈಮಲ್ಲೆಲ್ಲ ತಿನ್ಬೇಕಾದ್ರೆ ಮುಸಾರೆ ಅಂತ ಹೇಳ್ತೀವಿ. ಆದರೆ ಅದಕ್ಕೆ ಮುಸಾರೆ ಅಂತಾನೆ ಅನ್ನೋದು. ಡಿಸೈನ್ ಚಟ್ನಿ ಅಂತ ಡಿಸೈನ್. ಸೊ ಬನ್ನಿ ಹೋಗೋಣ. ಬೊಬ್ಬೆ ಹಂಗೆ ತಿನ್ನು. ಎಲ್ಲರೂ ಫೋಟೋ ಹಾಕೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ, ನಾನು ಸಾಂಗ್ ಹಾಕೋದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ಈಗ ಅಕ್ಕ ತೋರಿಸ್ತಾರೆ ಅಂತ ತಿನ್ನೋದು. ಅಲ್ಲಿ ಅವ್ರು ಫಸ್ಟ್ ಈರುಳ್ಳಿನ ಎಷ್ಟತ್ತವ್ರೆ. ಅದೇ ಇನ್ನೂ ಇದೇನು ಓಪನ್ ಹಂಗೆ ಸುಮ್ಮನೆ ಕೊಟ್ಬಿಟ್ಟ. ಅವ್ರೊಂಥರ ಹಂಗೆ ಏನು ನಾವತ್ತು ತಿನ್ನಲ್ಲ. ತಿನ್ಬೇಕು. ನಿಮ್ಮಪ್ಪ ಇದನ್ನ ಮಾತ್ರ ತಿನ್ಬೇಕು. ಇಲ್ಲ ನೀನೆಲ್ಲ ಕಡ್ಕೊಂಡು ಹೋಗ್ತಾರೆ. ಹೌದಾ? ನೀವೇನೆ ಯಾವ್ದೋ ಲೇಸ್ ತಿಂತಾರೆ. ಏ ಅಪ್ಪ ಎಲ್ಲೋದ್ರು ಆವಾಕ ನೋಡ್ರೆ ಆ ಹೆಣ್ಣು ಅಂತೆ, ಇವ್ರು ನೋಡಿದ್ರೆ ಈ ಹೆಣ್ಣು ಅಂತಾರೆ. ನಮ್ಮ ಹೆಣ್ಣು ಕಣ ಬೇಡ. ಆಗ ಫಸ್ಟ್ ನೀವು ಸರ್ಚ್ ಮಾಡಿದ್ರಲ್ಲ, ಫಸ್ಟ್ ಮ್ಯೂಸಿಕ್ ಗೊತ್ತಲ್ಲ ಅದನ್ನ ಇವಳು ಹೇಳಿದಂತ ಬೆಳೆಸ್ಕೋಬೇಕು. ಕರೀತಾಳಲ್ಲ ಅಂತ ಹೆಂಗೈತೆ ಶಶು? ಚೆನ್ನಾಗಿದೆ. ಜಿಲೇಬಿ. ಪೂಜಾ ರೆಸ್ಟೋರೆಂಟ್ಗೆ ಲಂಚಕ್ಕೆ ಬಂದಿದ್ದೀವಿ. ಅಂತ ಹೇಳು. ಇವಳಿಗೋಸ್ಕರ, ಭೂಮಿಗೋಸ್ಕರ ಬಂದಿದ್ದೀವಿ. ನಾವಲ್ಲಿ ಒಂದೊಂದೇ ಫಿಶಲ್ಲೇ ತಿಂದಿದ್ದು. ಹೇಳಿದ್ರೆ ಇನ್ನೊಂದು ತಿನ್ಬೋದಿತ್ತು. ಸೂಪರ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು. ಲವ್ ಯು ಆಲ್.